School Che. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ನಾಡಪ್ರಭು ಕೆಂಪೇಗೌಡರ ಜಯಂತಿ. ಕೆಂಪೇಗೌಡರ ಬೆಂಗಳೂರು ನಿರ್ಮಾತೃ ಡಾಕ್ಟರ್ ಕೆಆರ್ ದುರ್ಗೇಶ್. ಮಕ್ಕಳ ರಕ್ಷಣಾ ಆಯೋಗದ ಸಭೆ. ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಂಖ್ಯೆ ತಪ್ಪು ನೀಡಿದರೆ ಕ್ರಮಕ್ಕೆ ಸರ್ಕಾರ ಶಿಫಾರಸು. ವೆಂಕಟೇಶ್ ಎಚ್ಚರಿಕೆ. ಆರ್ಡಿಎ ಸಭೆ. 14 ಕೋಟಿ ರೂಪಾಯಿ ಬಜೆಟ್ಗೆ ಅನುಮೋದನೆ. ಹೊಸ ಮಾಸ್ಟರ್ ಪ್ಲಾನ್ ರೂಪಿಸಲು ಡಾಕ್ಟರ್ ಶಿವರಾಜ್ ಪಾಟೀಲ್ ಸೂಚನೆ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ 3 ಜನ ನ್ಯಾಕ್ ಕಮಿಟಿ ಭೇಟಿ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚರ್ಚೆ. ಕೆಂಪೇಗೌಡರ ಜಯಂತಿ ಅಂಗವಾಗಿ ಅದ್ದೂರಿಯ ಮೆರವಣಿಗೆ. ಪವರ್ ಗ್ರೇಡ್ ಬಳಿ ಲಾರಿ ಟಿಪ್ಪರ್ ಮುಖಾಮುಖಿ ಡಿಕ್ಕಿ. ಚಾಲಕನಿಗೆ ಗಂಭೀರ ಗಾಯ. ಚಿಕ್ಕಬೂದೂರು ಕೃಷಿ ಹೊಂಡದಲ್ಲಿ ಮೊಸಳೆ ಪತ್ತೆ. ರಕ್ಷಿಸಿದ ಗ್ರಾಮಸ್ಥರು. ವಾರ್ತೆಗಳ ವಿವರ. ಇಂದಿನ ಪೀಳಿಗೆ ನಾಡಪ್ರಭು ಕೆಂಪೇಗೌಡರ ಹಾಕಿಕೊಟ್ಟಿರುವ ಹಾದಿಯಲ್ಲಿ ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆಆರ್ ದುರ್ಗೇಶ್ ಅವರು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಇವತ್ತು ಕನ್ನಡ ನಾಡಿನ ಪಾಲಿಗೆ ಒಂದು ಶುಭ ದಿನ. ಬೆಂಗಳೂರಿನಂತ ಮಹಾನಗರಕ್ಕೆ ತಳಪಾಯ ಹಾಕಿದ ನಾಡಪ್ರಭುಗಳ ಜನ್ಮದಿನವಿದು. ಇದನ್ನು ಸರ್ಕಾರವೇ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ಬೆಂಗಳೂರಿನ ಜನಕನ್ನು ಸ್ಮರಿಸುತ್ತದೆ. ಈ ಮೂಲಕ ಕೆಂಪೇಗೌಡರ ವೈಭವದ ಪರಂಪರೆಯನ್ನು ತರುಣ ತಲೆಮಾರುಗಳಿಗೆ ವರ್ಗಾಯಿಸುವ ಕೆಲಸವೂ ಆಗುತ್ತಿದೆ ಎಂದರು. ಬೆಂಗಳೂರಿಗೆ ಏನಿಲ್ಲವೆಂದರೂ 1100 ವರ್ಷಗಳ ಇತಿಹಾಸವಿದೆ. ಬೆಂಗಳೂರು ಇಂದು ಬಹುದೊಡ್ಡ ಶಿಕ್ಷಣ ತಾಣವಾಗಿದೆ. 1.25 ಕೋಟಿ ಜನರ ಪಾಲಿಗೆ ಸೂರಾಗಿದೆ. ವಿದೇಶಿಯರ ಪಾಲಿಗೆ ಅಚ್ಚುಮೆಚ್ಚಿನ ಹೂಡಿಕೆ, ಕೈಗಾರಿಕೆ, ಆಡಳಿತ, ಸಂಸ್ಕೃತಿ, ಶಾಂತಿ, ಹಿತಕರ ಹವೆ, ಹೀಗೆ ಎಲ್ಲದಕ್ಕೂ ಬೆಂಗಳೂರು ಇನ್ನೊಂದು ಹೆಸರಾಗಿದೆ ಎಂದು ಹೇಳಿದರು. ಕೆಂಪೇಗೌಡರು ಬೆಂಗಳೂರನ್ನು ತುಂಬಾ ವೈಜ್ಞಾನಿಕವಾದ ಒಂದು ನಗರವನ್ನಾಗಿ ಬೆಳೆಸಬೇಕೆಂಬ ಮಹದಾಕಾಂಕ್ಷೆಯನ್ನು ಹೊಂದಿದ್ದವರು ಎನಿಸುತ್ತದೆ. ಏಕೆಂದರೆ ಜನಜೀವನ ಮತ್ತು ನಾಗರಿಕತೆಗಳ ವಿಕಸನಕ್ಕೆ ನೀರಿನ ಆಸರೆ ಇರಬೇಕು. ಕೆಂಪೇಗೌಡರು ಬೆಂಗಳೂರಿನ ತುಂಬೆಲ್ಲ ಕೆರೆಗಳನ್ನು ಕಟ್ಟುತ್ತಾ ಅದನ್ನು 1000 ಕೆರೆಗಳ ನಾಡನ್ನಾಗಿ ಮಾಡಿದರು. ಇದಕ್ಕೆ ಉದಾಹರಣೆಯಾಗಿ ಧರ್ಮಾಂಬುದಿ, ಕೆಂಪಾಂಬುದಿ, ಸಂಪಂಗಿ ರಾಮನ ಕೆರೆ, ಚೆನ್ನಮ್ಮನ ಕೆರೆ, ಹಲಸೂರು ಕೆರೆ, ಮತ್ತಿಕೆರೆ ಇತ್ಯಾದಿಗಳನ್ನು ಕಟ್ಟಿದ್ರು. ಸರ್ಕಾರದ ವತಿಯಿಂದ ಕೆಂಪೇಗೌಡ ಪ್ರತಿಮೆ, ಥೀಮ್ ಪಾರ್ಕ್, ದೇವನಹಳ್ಳಿಯ ಬಳಿ ಇರುವ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆವರಣದಲ್ಲಿ 108 ಅಡಿ ಎತ್ತರದ ಕೆಂಪೇಗೌಡರ ಕಂಚಿನ ಬೃಹತ್ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಅಲ್ಲದೆ ಕೆಂಪೇಗೌಡರಿಗೆ ಸಂಬಂಧಿಸಿದ ತಾಣಗಳನ್ನು ಅಭಿವೃದ್ಧಿಪಡಿಸಲು ಕೆಂಪೇಗೌಡ ಪಾರಂಪರಿಕ ತಾಣಗಳ ಅಭಿವೃದ್ಧಿ ಪ್ರಾಧಿಕಾರವನ್ನೇ ರಚಿಸಲಾಗಿದೆ ಎಂದರು. ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಕ್ರಮವನ್ನು ತೆಗೆದುಕೊಂಡಿದೆ. ಇದೆಲ್ಲರ ನಮ್ಮ ಸುದಿನ ಅಂತ ತಿಳ್ಕೊಬೋದು. ಇಂದಿನ ಮಕ್ಕಳು ಜಯಂತಿ ಅಷ್ಟೇ ಅಲ್ಲದೆ ನಾಡಪ್ರಭುಗಳು ಕೆಂಪೇಗೌಡರು
ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ. ಅದು ನಾವು ಬೆಂಗಳೂರು ಯಾವ ರೀತಿ ಅವರು ನಿರ್ಮಾತೃ ಮಾಡಿದರು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಸಮೇತ ನಿರ್ಮಾಣ ಮಾಡಬೇಕು, ನಮ್ಮ ಜಿಲ್ಲೆಯನ್ನು ಡೆವಲಪ್ಮೆಂಟ್ ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ತಮ್ಮೆಲ್ಲರಲ್ಲಿ ಇದೆ. ಈಗಿನ ಇಂದಿನ ವಿದ್ಯಾರ್ಥಿಗಳು ಮುಂದಿನ ನಾಗರಿಕರಂತ ನಾವು ಹೆಂಗೆ ಕರಿತೀವೋ ಆ ರೀತಿ ನಮ್ಮ ಜಿಲ್ಲೆಯನ್ನು ನಾವು ಡೆವಲಪ್ ಮಾಡಿ ನಮ್ಮ ಜಿಲ್ಲೆಯ ಮಹನೀಯರ ವ್ಯಕ್ತಿಗಳು ನೀವು ಆಗಬಹುದು. ಭಾಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ ಜಿಲ್ಲೆಯಲ್ಲಿ. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಇದು ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಹೇಳಿದ ಪ್ರಕಾರ ಅವರು ನಿರ್ಮಾಣ ಮಾಡಿ ಹೋದರು. ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡಿ ಆದ ನಂತರ ಎಷ್ಟು ಡೆವಲಪ್ಮೆಂಟ್ಗಳಾಗಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗತ್ತೆ. ಅದರಲ್ಲಿ ಈಗಾಗಲೇ ನಾವು ಬೆಂಗಳೂರನ್ನು ಅಂತ ನಾವೇನಂತ ಕರಿತೀವಿ, ವೈಜ್ಞಾನಿಕ ಸಿಟಿ ಅಂತ ಕರಿತೀವಿ, ವೈಜ್ಞಾನಿಕ ನಗರ ಅಂತ ಕರಿತೀವಿ, ಉದ್ಯಾನಗಳ ನಗರ ಅಂತ ಕರಿತೀವಿ, ITBT ಸಿಟಿ ಅಂತ ಕರಿತೀವಿ, ನಾವು ಜನಸಂದಣಿ ನಗರ ಅಂತ ಕರಿತೀವಿ, ಸುಂದರವಾದ ನಗರ ಅಂತ ಕರಿತೀವಿ. ಹೀಗಾಗಿ ಒಂದು ನಗರವನ್ನು ಸುಮಾರು 1100 ವರ್ಷಗಳ ಹಿಂದೆ ಅವರು ಡೆವಲಪ್ ಮಾಡಿದರೆ ಈಗ ಆ ನಗರ ಅತಿ ಹೆಚ್ಚಾಗಿ ಬೆಳೆದು ನಿಂತಿದೆ ಟೋಟಲ್. ಅದರ ಜೊತೆಗೆ ಎಲ್ಲ ವಿಧದಲ್ಲಿ ನೋಡ್ರಿ, ನಮಗೆ ಅತಿ ಹೆಚ್ಚು ಜನ ಕೂಲಿ ಕಾರ್ಮಿಕರು, ಅವರು ಇವರು ಬೇರೆ 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 ಇರ್ತಕ್ಕಂಥ ಉದ್ಯೋಗಿಗಳ ಸಮೇತ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಅದು ಆಶ್ರಯ ತಾಣವಾಗಿದೆ. ಅದರ ಜೊತೆಗೆ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನೀಡಲಾಯಿತು. ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಭಾಷಾ ಸರ್ ಅವರು, ಪರಶುರಾಮ್ ಸರ್ ಅವರು, ಶಿಕ್ಷಣ ಇಲಾಖೆ ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಮೈಬೂವಿ, ರಾಯಚೂರು ತಹಸೀಲ್ದಾರರಾದ ರವಿವರ್ಮಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಲ್ ನಾಯಕ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್, ಹಿರಿಯ ಸಾಹಿತಿ ಬಾಬುರಾವ್ ಸೇರಿದಂತೆ ವಿವಿಧ ಶಾಲಾ ಹಾಗೂ ಕಾಲೇಜ್ ವಿದ್ಯಾರ್ಥಿಗಳು, ಶಿಕ್ಷಕರು ಕಾರ್ಯಕ್ರಮದಲ್ಲಿ ಇದ್ದರು. ಜಿಲ್ಲೆಯಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಗುರುತಿಸಿರುವ ಅಂಕಿ ಅಂಶಗಳು ತಪ್ಪಾದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ವಿರುದ್ಧ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗುತ್ತದೆ ಎಂದು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ ವೆಂಕಟೇಶ ಅವರು ಎಚ್ಚರಿಸಿದರು. ಅವರಿಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮತ್ತು ಬಾಲ ನ್ಯಾಯ ಕಾಯ್ದೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯದಲ್ಲಿ ಮಗು ರಕ್ಷಣಾ ಕಾಯ್ದೆ ರೂಪಿಸಲಾಗಿದೆ. 11 ಇಲಾಖೆಗಳ ಸೇರಿ ದಾಳಿ ನಡೆಸಿ ಮಕ್ಕಳ ರಕ್ಷಣೆ ಕುರಿತು ಕಾನೂನಾತ್ಮಕ ರಕ್ಷಣೆಗೆ ಅವಕಾಶ ನೀಡಲಾಗಿದೆ. ಆದರೆ ಯಾವ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಪ್ರತಿ ಮಗುವಿನ ರಕ್ಷಣೆಗೆ ಮುಂದಾಗಬೇಕೆಂದರು. ಜಿಲ್ಲೆಯಲ್ಲಿ 106 ಮಕ್ಕಳು ಮಾತ್ರ ಶಾಲೆಯಿಂದ ಹೊರಗುಳಿದಿದ್ದಾರೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಮಾಹಿತಿ ನೀಡಿದರು. ಇಡೀ ಜಿಲ್ಲೆಯಲ್ಲಿ 106 ಮಕ್ಕಳು ಮಾತ್ರ ಶಾಲೆಯಿಂದ ಹೊರಗುಳಿದ ಸಂಖ್ಯೆ ದೋಷರೂಪಿತವಾಗಿದೆ. ಮರು ಸಮೀಕ್ಷೆಯಲ್ಲಿ ಹೆಚ್ಚುವರಿ ಮಕ್ಕಳ ಶಾಲೆಯಿಂದ ಹೊರಗುಳಿದಿರುವುದು ಕಂಡುಬಂದಲ್ಲಿ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿ ಎಚ್ಚರಿಸಿದರು. ಚೈಲ್ಡ್ ಫ್ರೆಂಡ್ಲಿ ಆಕ್ಟಿವಿಟೀಸ್ ವಿಲೇಜ್ಗಳಲ್ಲಿ ಅನಧಿಕೃತವಾಗಿ ಮದ್ಯಪಾನ ಮಾಡುವಂಥದ್ದು, ಮೆಡಿಕಲ್ ಸ್ಟೋರಲ್ಲಿ ಅನಧಿಕೃತವಾಗಿ ಮಕ್ಕಳಿಗೆ ಅಪಾಯ ತರುವಂಥ ವಸ್ತುಗಳನ್ನ ಮಾಡುವುದು, ಮತ್ತು ಬರುವ ವಸ್ತುಗಳನ್ನ ಮಾಡುವುದನ್ನ ಪತ್ತೆ ಹಚ್ಚಿ ಅವರು FIR ಮಾಡಬೇಕಾದ ಮೆಡಿಕಲ್ ಸ್ಟೋರ್ ಮೇಲೆ ನೀವು ಕಂಪ್ಲೇಂಟ್ ಬಂದಾಗ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಪತ್ತೆ ಹಚ್ಚಬೇಕು ಮಾಹಿತಿನ, ಇಲ್ಲಿಗೆಲ್ಲ ಏನಾಗ್ತಾ ಇದೆ, ಏನು ಮಾಹಿತಿ ಸಿಗ್ತಾ ಇದೆ ಅದನ್ನ ಪತ್ತೆ ಹಚ್ಚಿ ಮಾಡೋದು ಇಂಪಾರ್ಟೆಂಟ್. ಅದೇನಾದ್ರೆ ಆ ಥರ ಕೇಸಸ್ ಹಾಕಿದ್ದಾರೆ ನೀವು? ಇಲ್ಲ ಸರ್. ಜೋಲನ್ ಜಸ್ಟಿಸ್ 78, 77 ಅಥವಾ FIR ಇದೆ ನಿಮ್ಮ ಹತ್ರ ಮಾಹಿತಿ? 75 ಆಗಿದೆ, ಮಕ್ಕಳು ಹೊಡೆದಿರ್ತಾರೆ, ಆಗಿದೆ ನಿಮಗೆ ಅಬ್ಯೂಸ್ ಮಕ್ಕಳಿಗೆ ಬಂದು ಮಾಡ್ತಿರ್ತೀವಿ. ನಿಮಗೆ 77, 78 ನಿಮಗೆ ಈ ಡ್ರಗ್ ಅಬ್ಯೂಸ್ ಸಬ್ಸ್ಟೆನ್ಸ್ ವ್ಯಾಪಾರ ಮಾಡಿ ಸಿಗಾಕೊಂಡು ಅಥವಾ ಇಟ್ಕೊಂಡಿದ್ರೆ ಮೆಡಿಕಲ್ ಸ್ಟೋರಲ್ಲಿ ಸ್ಟಾಕ್ ಬಿಟ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ಅದನ್ನ ನಾವು ಡ್ರಗ್ ಅಸಿಸ್ಟೆಂಟ್ ಡ್ರಗ್ ಕರ್ಕೊಂಡು ಹೋಗಿ ರೆಸ್ಕ್ಯೂ ಮಾಡಿ ಮತ್ತೆ ಹೆಚ್ಚಿಗೆ ಅವರು ಮೆಡಿಕಲ್ ಸ್ಟೋರಲ್ಲಿ FIR ಮಾಡಬೇಕು. ಒಂದು ಪ್ರಕರಣವೂ ಇಲ್ಲ ಅಂದ್ರೆ ಅದನ್ನ ನಾವು ಮಾಡ್ತಾ ಇಲ್ಲ ಅಂತ, ಅದಕ್ಕೆ ಅವನು ಕನ್ವರ್ಜೆನ್ಸ್ ಆಗ್ಬೇಕು ಅಂತ ಎಜುಕೇಶನ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಡ್ರಗ್ಸ್ ಇದೆಲ್ಲ ನೀವು ಅಸಿಸ್ಟೆಂಟ್ ಡೈರೆಕ್ಟರ್, ಸೂಪರಿಂಟೆಂಡೆಂಟ್ ಅಂತ ಹೇಳೋದ್ರಲ್ಲ, ನೀವು ಮೀಟಿಂಗ್ ಕರೀರಿ, ನಿಮ್ಗೆ ಏನು ಸಪೋರ್ಟ್ ಬೇಕು ಕೇಳಿ ನಿಮಗೆ ಸಪೋರ್ಟ್ ಮಾಡ್ಕೊಬೇಕು. ಸಪೋರ್ಟ್ ತಗೊಂಡು ಕೆಲಸ ಮಾಡ್ಬೇಕು. ನೀವು ಒಬ್ಬರೇ ಮಾಡೋದು ಆಗಲ್ಲ, ನಿಮಗೆ ಪೊಲೀಸ್ ಬೇಕು, PHO ಸಪೋರ್ಟ್ ನೀವು ಪತ್ತೆ ಹೆಚ್ಚಿ ವರದಿ ಕೊಡಬೇಕು.
ನೆಕ್ಸ್ಟ್ ನಾವು ಮೀಟಿಂಗ್ ಬರೋಣ ರೆಡಿ ಇರಲಿ. ನಾವು ಎಷ್ಟು ನಿಮ್ಗೆ ಸಾಂಕೇತಿಕವಾಗಿ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನೀವು ಈ ಥರ ಕೆಲಸ ಮಾಡ್ಬೇಕಂತ ಕೂಡ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಫುಲ್ ಬೆಂಚ್ ಬರ್ತೀವಿ ಆಯತಿಂದ, ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀವು ಪರ್ಸೆಂಟೇಜ್ ನಮ್ಮ ರಾಯಚೂರು ಡಿಸ್ಟ್ರಿಕ್ಟಲ್ಲಿ ಮಕ್ಕಳ ಫ್ರೆಂಡ್ಲಿ ಇದೆ, ಮಕ್ಕಳ ಕಾನೂನುಗಳು. ಖಾಸಗಿ ಶಾಲೆಗಳಿಗೆ ಆಟೋ ಹಾಗೂ ಇತರೆ ವಾಹನಗಳಲ್ಲಿ ತೆರವು ಮಕ್ಕಳು ಮರಳಿ ಮನೆ ಸೇರುವವರಿಗೂ ಶಾಲೆಯದೇ ಜವಾಬ್ದಾರಿ. ಖಾಸಗಿ ಶಾಲೆಗಳ ವಾಹನಗಳನ್ನು ತಪಾಸಣೆ ನಡೆಸುವುದು, ಚಾಲಕರನ್ನು ಪೊಲೀಸರಿಂದ ತಪಾಸಣೆಗೊಳಪಡಿಸುವ ಕೆಲಸ ಇಲಾಖೆಯಿಂದ ನಡೆಯಬೇಕಿದೆ. ಜಿಲ್ಲೆಯ ಜನರ ಸೇರಿದಂತೆ ಎಲ್ಲ ತಾಲೂಕುಗಳಲ್ಲಿ ಅನಧಿಕೃತ ಟ್ಯೂಷನ್ ಕೇಂದ್ರಗಳು ನಡೆಯುತ್ತಿದ್ದು, ಮಕ್ಕಳ ಮೇಲೆ ಒತ್ತಡ ಹಾಕುವ ಕೆಲಸ ನಡೆಯುತ್ತಿದೆ. ಅನಧಿಕೃತವಾಗಿರುವ ಟ್ಯೂಷನ್ ಕೇಂದ್ರಗಳನ್ನು 10 ದಿನದೊಳಗೆ ಮುಚ್ಚಿಸಬೇಕೆಂದರು. ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಾಳಿ ನಡೆಸಿ ವರದಿ ನೀಡುವಂತೆ ಸೂಚಿಸಿದರು. ಶಾಲೆ ಹಾಗೂ ಗ್ರಾಮ ಮಟ್ಟದಲ್ಲಿ ಬಾಲ್ಯ ವಿವಾಹ ಜಾಗೃತಿ ಕಾರ್ಯಕ್ರಮಗಳು ನಡೆಸಬೇಕು. ಕದ್ದು ಮುಚ್ಚಿ ಬಾಲ್ಯ ವಿವಾಹ ಪ್ರಕರಣಗಳು ನಡೆಯುತ್ತಿರುವುದು ವರದಿಯಾಗುತ್ತಲೇ ಇದೆ. ಕೆಲ ಪ್ರಕರಣಗಳಲ್ಲಿ ಬಾಲ್ಯ ವಿವಾಹ ನಡೆದಿರುವುದು ಒಳ್ಳೆಯ ಕಾರ್ಯ. ಆದರೆ ಪ್ರಕರಣಗಳನ್ನು ಮುಚ್ಚಿ ಹಾಕಲು ಅವಕಾಶ ನೀಡದೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವ ಮೂಲಕ ಎಚ್ಚರಿಕೆಯನ್ನು ತಿಳಿಸಬೇಕೆಂದರು. ಕನ್ನಡ ಸೇನೆಯವರು ಡಾಕ್ಯುಮೆಂಟ್ ಸಮೇತ CD ಸಮೇತ ನಮಗೆ ಸಬ್ಮಿಟ್ ಮಾಡಿದ್ದಾರೆ. ಇಲ್ಲ ಸರ್, ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇಲ್ಲ, ಏನು ಇನ್ನೂ ಸರಿಪಡಿಸಿಲ್ಲ ಅಂತ ಕೊಟ್ಟಿದ್ದಾರೆ ನನಗೆ. ನಾನು ಮಧ್ಯಾಹ್ನ ಇಟ್ಕೊಂಡಿದ್ದೀನಿ. ಯಾವ ಶಾಲೆ ಅಂತ ನಿಮ್ಗೆ ಹೇಳ್ತೀನಿ. ನಾನೀಗ ನಾನು ಡಾಕ್ಯುಮೆಂಟ್ಸ್ ಕಳ್ಸ್ಕೊತಿದ್ದೀನಿ ಆಫೀಸಿಂದ, ಹೋಗೋಣ ವಿಸಿಟ್ ಅಂತ. ಸೊ ಆ ಥರ ನಿಮಗೆ ಶಾಲೆ ಶೌಚಾಲಯ ವ್ಯವಸ್ಥೆಗಳು, ಕುಡಿಯ ನೀರಿನ ವ್ಯವಸ್ಥೆಗಳು ಶಾಲೆಗಳಲ್ಲಿ ಕೊರತೆ ಇದೆ ಅಂತ ದೂರಿದೆ. ನೀವು ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಸರಿ ಸರ್, ಮತ್ತೆ ನಾನು ವಿಸಿಟ್ ಮಾಡ್ತೀನಿ. ನೋಡೋಣ, ಶಾಲೆಗಳು ನೋಡೋಣ, ವಿಸಿಟ್ ಮಾಡೋಣ. ವಿಸಿಟ್ ಮಾಡಿ ನಾನು ಮತ್ತೆ ಮಾತಾಡ್ತೀನಿ. ಮತ್ತೆ ನಿಮಗೆ ರಾಯಚೂರು ಸಿಟಿ ಮತ್ತೆ ಬೇರೆ ಬೇರೆ ತಾಲೂಕು ಹೆಡ್ಕ್ವಾರ್ಟರ್ಗಳಲ್ಲಿ ಅನಧಿಕೃತ ಶಾಲೆಗಳು ಎಷ್ಟಿದೆ ನೀವು ಪಟ್ಟಿ ಮಾಡಿ ಹೊರಡಿಸಿದಾರ ನಮ್ಮ ಜಿಲ್ಲೆಯಲ್ಲಿ? ಎಷ್ಟಿದೆ ಸರ್? 80 ಇದೆ. 80 ಅನಧಿಕೃತ ಶಾಲೆಗಳು. ಅದಷ್ಟು ಪಟ್ಟಿಗಳಿಗೆ ನೀವು ನೋಟಿಫಿಕೇಶನ್ ಪತ್ರಿಕೆದಲ್ಲಿ ಪ್ರಕಟಣೆ ಮಾಡಿದ್ರೆ ಅದನ್ನು ಕೊಡಿ. ನಾವು ಬೇರೆ ಕಡೆಯಿಂದ ನಾವು ಅದನ್ನು ವೆರಿಫಿಕೇಶನ್ ಮಾಡ್ತೀವಿ. ಶಾಲೆ ಓಪನ್ ಇದ್ರೆ ನಿಮ್ಮ ಮೇಲೆ ಕ್ರಮಕ್ಕೆ ಬರೀತೀವಿ. ಮತ್ತೆ ನೆಕ್ಸ್ಟ್ ನಿಮಗೆ ಈ ಟ್ಯೂಷನ್ ಸೆಂಟರ್ ಇದೆ ನೋಡಿ, ಅನಧಿಕೃತವಾಗಿ ಸರ್ಕಾರದ ನಮ್ದು ಟ್ಯೂಷನ್ ಏನು ನೀವು ಎಸ್ಟಾಬ್ಲಿಷ್ಮೆಂಟ್ ಆಗ್ತಿದೆ ಅದರ ವಿರುದ್ಧವಾಗಿ ನಿಮಗೆ ಪರ್ಮಿಷನ್ ತಗೊಳ್ಳೋದನ್ನೇ ಮಕ್ಕಳಿಗೆ ಟ್ಯೂಷನ್ ನಡೆಸ್ತಾ ಇದ್ದಾರೆ. ಒತ್ತಡ ಜಾಸ್ತಿ ಆಗ್ತಾ ಇದೆ. ಈವ್ನಿಂಗ್ ಟೈಮಲ್ಲಿ, ಮಾರ್ನಿಂಗ್ ಟೈಮಲ್ಲಿ, ರಜದ ಸಮಯದಲ್ಲಿ ಹೈಸ್ಕೂಲ್ ಮಕ್ಕಳಿಗೆ, ಈ PUC ಮಕ್ಕಳಿಗೆಲ್ಲ ಟ್ಯೂಷನ್ ನಡೀತಾ ಇದೆ ನಿಮಗೆ. ಸೊ ಇದು ಟ್ಯೂಷನ್ ಸೆಂಟರ್ನ ನಾವು ಲಾಸ್ಟ್ ಇಯರ್ ನಮಗೆ NCPC ಗೈಡ್ಲೈನ್ಸಲ್ಲಿ ರಾಯಚೂರು ನಿಮ್ಮ DDPI ಬಂದಿದೆ, ಲೆಟರ್ ಕಳಿಸ್ಕೊಟ್ಟಿದ್ವಿ. ಆಲ್ರೆಡಿ ಪಕ್ಕದ ಬೀದರ್ ನೋಡಿದ್ವಿ, ಕೊಪ್ಪಳವನ್ನೇ ನೋಡಿದ್ವಿ. ಅದೆಲ್ಲ ಆಲ ಸೆಂಟರ್ಸ್ಗಳನ್ನ ರೈಡ್ ಮಾಡಿ ಮುಚ್ಚಿ ಹಾಕಿದ್ದಾರೆ. ಎಷ್ಟು ಸೆಂಟರ್ಗಳನ್ನ ನಿಮ್ಮೆಲ್ಲ POಗಳು ವಿಸಿಟ್ ಮಾಡಿ ಅಕ್ರಮವಾಗಿ ನಡೀತಿರೋದನ್ನ. ವಸತಿ ನಿಲಯ, ಬಾಲ ಮಂದಿರಗಳು, ಶಾಲೆಗಳು ಸೇರಿದಂತೆ ಎಲ್ಲೆಡೆಯೂ ಮಕ್ಕಳ ರಕ್ಷಣೆಗೆ ಬೇಕಾದ ಎಚ್ಚರಿಕೆಯನ್ನು ಸಂಬಂಧಿಸಿದ ಎಲ್ಲ ಇಲಾಖೆಗಳು ಕೈಗೊಳ್ಳಬೇಕೆಂದರು. ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಚೇತನ್ ಕುಮಾರ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ ಕಾರ್ಮಿಕಾಧಿಕಾರಿ ಆರತಿ, ಮಕ್ಕಳ ರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷ ಮಂಜುಳಾ ಹೆಗಡೆ, ಡಾಕ್ಟರ್ ಪ್ರಜ್ವಲ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ KD ಬಡಿಗೇರ, ಡಾಕ್ಟರ್ ವಾಲ್ಮೀಕಿ, ಡಾಕ್ಟರ್ ಸಂಗಮೇಶ್, ಡಾಕ್ಟರ್ ಪ್ರಜ್ವಲ್, ಭಾರತಿ ನಾಯಕ್, ನ್ಯಾಯವಾದಿ ಸುವರ್ಣ, ಪಾರ್ವತಿ, ಸುದರ್ಶನ, ಬಸವರಾಜ ಸೇರಿದಂತೆ ಅನೇಕ ಇಲಾಖೆ ಅಧಿಕಾರಿಗಳು ಇದ್ದರು. ನಗರಾಭಿವೃದ್ಧಿ ಪ್ರಾಧಿಕಾರ ವಿವಿಧ ಅಭಿವೃದ್ಧಿ ಯೋಜನೆಗಳ 14 ಕೋಟಿ ರೂಪಾಯಿ ಬಜೆಟ್ಗೆ ನಗರದ ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ನಗರಾಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ಅನುಮೋದನೆ ನೀಡಲಾಯಿತು. RDA ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕೆಲ ದಿನಗಳಿಂದ ಬಾಕಿ ಉಳಿದಿದ್ದ ಬಜೆಟ್ ಮಂಡಿಸಲಾಯಿತು. ನಗರ ಸೌಂದರ್ಯೀಕರಣ, ಬೀದಿ ದೀಪಗಳ ಅಳವಡಿಕೆ, ಉದ್ಯಾನವನಗಳ ಅಭಿವೃದ್ಧಿ ಅನುದಾನ ಕಾಯ್ದಿರಿಸಿದ ಬಜೆಟ್ ಮಂಡಿಸಲಾಯಿತು. ಪ್ರಾಧಿಕಾರ ಆಡಳಿತಾತ್ಮಕ ವೆಚ್ಚ ಹಾಗೂ ಸಂಗ್ರಹವಾಗುವ ಆದಾಯ ಮೂಲಗಳು ಸೇರಿದಂತೆ ಸರ್ಕಾರದ ಅನುದಾನ ಸದ್ಬಳಕೆಗೆ ಪ್ರಾಧಿಕಾರಿಗಳು ವಿಶೇಷ ಒತ್ತು ನೀಡಿ ಕಾರ್ಯನಿರ್ವಹಿಸುವಂತೆ ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್ ಸೂಚಿಸಿದರು. ನಗರದ ಅಭಿವೃದ್ಧಿ ರೂಪಿಸಲಾಗಿದ್ದ ಮಾಸ್ಟರ್ ಪ್ಲಾನ್ ಎದುರಾಗಿರುವ ತಾಂತ್ರಿಕ ಸಮಸ್ಯೆ ನಿವಾರಿಸಿಕೊಳ್ಳಲು ಅಗತ್ಯ ಬದಲಾವಣೆಗೆ ಪರಿಷ್ಕೃತ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸುವಂತೆ ಶಾಸಕರು ಸೂಚಿಸಿದರು. ಯಾರು ಮಾಡಿರಿ? ಯಾವಾಗ ಅಕೌಂಟ್ಗಳು ಎದುರು ಸಲ ಮಾಡಿದ್ರು? ಏನು ಕಾರಣ? 4 ಅಕೌಂಟ್ ಮಾಡೋದು ಇರೋದ್ರಿಂದ ಸರ್ ಲಾಸ್ಟ್ ಟೈಮ್ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸರ್ ಟೋಟಲ್ 33 ಅಕೌಂಟ್ ಇದೆ ಸರ್. ಅದು ಬಿಡು, ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಆಗಿದ್ದು ಬಿಟ್ಬಿಡು. ನಾನು ಈಗ ಕೇಳೋದು 19 ಒಂದು ಹೆಡ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಮಾಸ್ಟರ್ ಪ್ಲಾನ್ ಒಂದೇ ಹೆಡ್ ಅಲ್ಲಪ್ಪ. ಅದು ಕಲೆಕ್ಷನ್ ಸೇಮ್ ಹೆಡ್ನಿಗೆ ಆಗ್ತದೆ, ಎಕ್ಸ್ಪೆಂಡಿಚರ್ ಅದರಲ್ಲಿಂದ ಮಾಡಬೇಕು. 4 ಮಾಡೋದಕ್ಕೆ ಏನು ಕಾರಣ?
ನಿಮಗೆ ಕಾರಣ ಇಲ್ಲ ಅಂದರೆ ಅವೆಲ್ಲ ತೆಗೆದು ಒಂದು ಮಾಡಿ ಒಂದು ನ್ಯಾಷನಲೈಸ್ ಬ್ಯಾಂಕಿಂಗ್ ಮಾಡ್ರಿ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ನಗರದ ಜನಸಂಖ್ಯೆಗೆ ಅನುಗುಣವಾಗಿ ದೂರದೃಷ್ಟಿ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಲು ತಿಳಿಸಿದರು. ಈಗಾಗಲೇ ರೂಪಿತವಾಗಿರುವ ಮಾಸ್ಟರ್ ಪ್ಲಾನ್ನಲ್ಲಿರುವ ಬದಲಾವಣೆಗಳನ್ನು ಮತ್ತೊಮ್ಮೆ ಸಭೆಯಲ್ಲಿ ವಿಸ್ತೃತ ಚರ್ಚಿಸಿ ಯೋಜನೆ ರೂಪಿಸುವಂತೆ ಆಯುಕ್ತರಿಗೆ ಸೂಚಿಸಿದರು. ಅನಧಿಕೃತ ಲೇಔಟ್ಗಳ ಪತ್ತೆ ಮಾಡಿ ಜನರಿಗೆ ಮೋಸವಾಗದಂತೆ ನಿಗಾ ವಹಿಸಲು ಸೂಚಿಸಿದರು. ಅಲ್ಲದೆ ಹೊಸದಾಗಿ ವಸತಿ ವಿನ್ಯಾಸಕ್ಕೆ ಸಲ್ಲಿಕೆಯಾಗಿರುವ ಪ್ರಸ್ತಾವನೆಗಳಿಗೆ ಸಭೆ ಅನುಮೋದನೆ ನೀಡಿತು. ಆರ್ಡಿಎ ಅಧ್ಯಕ್ಷ ರಾಜಶೇಖರ ರಾಮಸ್ವಾಮಿ ಪ್ರಾಧಿಕಾರ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿ ಸರ್ಕಾರದಿಂದ ಇನ್ನಷ್ಟು ಅನುದಾನ ಬಿಡುಗಡೆ ಮನವಿ ಮಾಡಿದರು. ಸಭೆಯಲ್ಲಿ ಆರ್ಡಿಎ ಸದಸ್ಯರುಗಳಾದ ನರಸಿಂಹಲು ಮಾಡಿಗಿರಿ, ದತ್ತಾತ್ರೇಯ, ಹೇಮಲತಾ, ಬೋದ್ಯಪ್ಪ ಸೇರಿದಂತೆ ಸಮಿತಿ ಸದಸ್ಯರುಗಳು, ಸಿಬ್ಬಂದಿಗಳು ಇದ್ದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ 3 ಜನ ಸದಸ್ಯರನ್ನು ಒಳಗೊಂಡ ನ್ಯಾಕ್ ಕಮಿಟಿ ಕಾಲೇಜಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿತು. ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಮಿತಿ ಸದಸ್ಯರೊಂದಿಗೆ ಚರ್ಚೆ ನಡೆಸಿದರು. ನ್ಯಾಕ್ ಕಮಿಟಿ ಅಧ್ಯಕ್ಷ ಡಾಕ್ಟರ್ ಕೋಡಟ್ಟಿ ವಿಎನ್ ರಾವ್ ಹಾಗೂ ಸಹ ಸಂಚಾಲಕ ಡಾಕ್ಟರ್ ಬಾಳಸಾಹೇಬ್ ಜಾಧವ, ಡಾಕ್ಟರ್ ರಾಜೀವ್ ಬರೋಡಲಿ ಸದಸ್ಯರುಗಳು ಮಾಹಿತಿ ಸಂಗ್ರಹಿಸಿದರು. ಪ್ರಥಮ ಕಾಲೇಜಿನಲ್ಲಿ ಇರುವ ಮೂಲಭೂತ ಸೌಕರ್ಯ ಕಾರ್ಯಚಟುವಟಿಕೆಗಳ ಕುರಿತಾಗಿ ಸಮಿತಿ ಸದಸ್ಯರು ಮಾಹಿತಿ ಪಡೆದರು. ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವೆಂಕಣ್ಣ ಕಾಲೇಜಿನ ಪ್ರಗತಿ ಕುರಿತು ಮಾಹಿತಿ ನೀಡಿದರು. ಕಾಲೇಜಿನಲ್ಲಿ ಲಭ್ಯವಿರುವ ವಿಷಯಾಧಾರಿತ ಉಪನ್ಯಾಸಕರು ಇತರೆ ಕಾರ್ಯಚಟುವಟಿಕೆಗಳನ್ನು ಸಮಿತಿ ಸದಸ್ಯರು ಪರಿಶೀಲನೆ ನಡೆಸಿದರು. ವಿದ್ಯಾರ್ಥಿಗಳು ಉಪನ್ಯಾಸಕರೊಂದಿಗೂ ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದರು. ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಇದ್ದರು. ಈಗ ಜಾಹೀರಾತು. Bubble, bubble, so bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Wow. 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 Wonderful. Wow. A Eurokid learns words with movements and actions, which helps increase vocabulary up to 4 times. So, Eurokids Early School. Right start, flying start. Wonderful. 5, 6, 7, 8, 9, 10. Good job. These are 2. A Eurokid is taught numbers by value for better understanding and faster recall. Kids Early School. Right start, flying start. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಅಂಗವಾಗಿ ಅವರ ಭಾವಚಿತ್ರ ಮೆರವಣಿಗೆ ಅದ್ದೂರಿಯಾಗಿ ನಡೆಸಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರದವರೆಗೆ ಮೆರವಣಿಗೆ ನಡೆಸಲಾಯಿತು. ಮುನ್ಸಿಪಾಲ್ಟಿ ಅವರು ಇರಬೇಕು ಮತ್ತೆ ಸರಿ ಸರ್. ಲಾರಿ ಮತ್ತು ಟಿಪ್ಪರ್ ನಡುವೆ ಮುಖಾಮುಖಿಯಾಗಿ ಡಿಕ್ಕಿಯಾಗಿದ್ದರಿಂದ ಲಾರಿ ಚಾಲಕ ಕಾಲು ಮುರಿದ ಘಟನೆ ನಗರದ ಹೊರವಲಯದ ಪವರ್ ಗ್ರಿಡ್ ಬಳಿ ನಡೆದಿದೆ. ಕಾಲು ಮುರಿದ ಲಾರಿ ಚಾಲಕ ರಾಜಾ ವಲಿ ಸಾಬ್ ಎಂದು ಗುರುತಿಸಲಾಗಿದೆ. ಮರಳು ಸಾಗಿಸುತ್ತಿದ್ದ ಟಿಪ್ಪರ್ ಚಾಲಕನು ಅಡ್ಡಾದಿಡ್ಡಿಯಾಗಿ ಟಿಪ್ಪರ್ ಚಲಾಯಿಸಿದ್ದರಿಂದ ಎದುರಿಗೆ ಬರುತ್ತಿರುವ ಲಾರಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಲಾರಿ ಚಾಲಕ ಕಾಲು ಮುರಿದಿದೆ. ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಟಿಪ್ಪರ್ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಟಿಪ್ಪರ್ ರಾಯಚೂರಿನ ಜಂಬಣ್ಣ ಎನ್ನುವವರಿಗೆ ಸೇರಿದೆ ಎನ್ನಲಾಗಿದೆ. ಈ ಕುರಿತು ಪಶ್ಚಿಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೃಷಿ ಹೊಂಡದಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿ ರೈತರಲ್ಲಿ ಆತಂಕ ಮೂಡಿಸಿತು. ಚಿಕ್ಕಬೋದೂರು ಗ್ರಾಮದ ರೈತ ಸಿದ್ದನಗೌಡ ಎಂಬುವವರ ಜಮೀನಿನ ಕೃಷಿ ಹೊಂಡದಲ್ಲಿ ಮೊಸಳೆ ಪ್ರತ್ಯಕ್ಷವಾದ ಘಟನೆ ದೇವದುರ್ಗ ತಾಲೂಕಿನ ಚಿಕ್ಕಬೋದೂರು ಕೃಷಿ ಹೊಂಡದಲ್ಲಿ ನಡೆದಿದೆ.
ಆಹಾರ ಅರಸಿ ರೈತರ ಜಮೀನಿಗೆ ಲಗ್ಗೆ ಇಟ್ಟಿದ್ದ ಮೊಸಳೆಯನ್ನು ಕಂಡು ಗ್ರಾಮಸ್ಥರು ಆತಂಕಗೊಂಡಿದ್ರು. ಕೃಷಿ ಚಟುವಟಿಕೆಗಳಿಗಾಗಿ ಜಮೀನುಗಳಿಗೆ ಹೋಗಲು ಹೆದರುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅರಣ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮಸ್ಥರು ಬಲೆ ಹಾಕುವ ಮೂಲಕ ಮೊಸಳೆಯನ್ನು ಸೆರೆ ಹಿಡಿದಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಗೂಗಲ್ ಗ್ರಾಮದ ಬಳಿ ಕೃಷ್ಣಾ ನದಿಗೆ ಸುರಕ್ಷಿತವಾಗಿ ಮೊಸಳೆಯನ್ನು ಬಿಟ್ಟಿದ್ದಾರೆ. ಮೊಸಳೆಯನ್ನು ಹಿಡಿದು ನದಿಗೆ ಬಿಟ್ಟಿದ್ದರಿಂದ ರೈತರು ನಿರಾಳರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಡಪ್ರಭು ಕೆಂಪೇಗೌಡರ ಜಯಂತಿ. ಕೆಂಪೇಗೌಡರ ಬೆಂಗಳೂರು ನಿರ್ಮಾತೃ ಡಾಕ್ಟರ್ ಕೆಆರ್ ದುರ್ಗೇಶ್. ಮಕ್ಕಳ ರಕ್ಷಣಾ ಆಯೋಗದ ಸಭೆ. ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಂಖ್ಯೆ ತಪ್ಪು ನೀಡಿದರೆ ಕ್ರಮಕ್ಕೆ ಸರ್ಕಾರ ಶಿಫಾರಸು. ವೆಂಕಟೇಶ್ ಎಚ್ಚರಿಕೆ. ಆರ್ಡಿಎ ಸಭೆ. 14 ಕೋಟಿ ರೂಪಾಯಿ ಬಜೆಟ್ಗೆ ಅನುಮೋದನೆ. ಹೊಸ ಮಾಸ್ಟರ್ ಪ್ಲಾನ್ ರೂಪಿಸಲು ಡಾಕ್ಟರ್ ಶಿವರಾಜ್ ಪಾಟೀಲ್ ಸೂಚನೆ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ 3 ಜನ ನ್ಯಾಕ್ ಕಮಿಟಿ ಭೇಟಿ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚರ್ಚೆ. ಕೆಂಪೇಗೌಡರ ಜಯಂತಿ ಅಂಗವಾಗಿ ಅದ್ದೂರಿಯ ಮೆರವಣಿಗೆ. ಪವರ್ ಗ್ರೇಡ್ ಬಳಿ ಲಾರಿ ಟಿಪ್ಪರ್ ಮುಖಾಮುಖಿ ಡಿಕ್ಕಿ. ಚಾಲಕನಿಗೆ ಗಂಭೀರ ಗಾಯ. ಚಿಕ್ಕಬೂದೂರು ಕೃಷಿ ಹೊಂಡದಲ್ಲಿ ಮೊಸಳೆ ಪತ್ತೆ. ರಕ್ಷಿಸಿದ ಗ್ರಾಮಸ್ಥರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.